ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯಲ್ಲಿ ರಂಗ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಲು 5 ವರ್ಷಗಳ ಕಾಲ ನಿರಂತರ ನಾಟಕೋತ್ಸವ ಆಯೋಜಿಸಲಾಗುತ್ತಿದೆ. ಅದರ ಮೊದಲ ಪ್ರಯತ್ನವಾಗಿ ಫೆಬ್ರವರಿ 21ರಿಂದ 28ರವರೆಗೆ ಕಲಬುರಗಿ ನಾಟಕೋತ್ಸವ ಆಯೋಜನೆ ಮಾಡಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಜಿಲ್ಲಾಡಳಿತ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೆಸರಾಂತ ರಂಗಕರ್ಮಿ ಅರುಂಧತಿ ನಾಗ್ ಅವರ ಶಂಕರ್ನಾಗ್ ನಾಟಕ ತಂಡದ ಸಹಭಾಗಿತ್ವದಲ್ಲಿ ಈ ನಾಟಕೋತ್ಸವ ಆಯೋಜನೆ ಮಾಡಲಾಗುತ್ತಿದ್ದು, ಪ್ರೇಕ್ಷಕರಿಗಾಗಿ ಮಕ್ಕಳಿಗಾಗಿ ನಾಟಕೋತ್ಸವ 1 ವಾರಗಳ ಕಾಲ ನಡೆಯಲಿದ್ದು, ಅದರ ಜೊತೆಗೆ ನಾಟಕ ಸಂವಾದಗಳು ನಡೆಯಲಿವೆ. ಕಲಬುರಗಿ ಜಿಲ್ಲೆಯ ಶರಣರ, ಸಂತರ, ಸೂಫಿಗಳ ನಾಡಾಗಿದ್ದು ನಾಟಕೋತ್ಸವ ಆಯೋಜನೆ ಮಾಡಿರುವುದರಿಂದ ಅವರ ತತ್ವಗಳನ್ನು ನಾಟಕಗಳ ಮೂಲಕ ಪ್ರೇಕ್ಷಕರಿಗೆ ನುರಿತ ಹಾಗೂ ಪರಿಣಿತ ನಾಟಕ ತಂಡಗಳ ಹಾಗೂ ರಂಗಕರ್ಮಿಗಳ ಮೂಲಕ ತಲುಪಿಸುವ ಪ್ರಕ್ರಿಯೆ ಮುಂದಿನ 5 ವರ್ಷಗಳ ಕಾಲ ನಡೆಯಲಿದೆ. ಸದ್ಯ ಈಗ ಏರ್ಪಡಿಸುತ್ತಿರುವ ನಾಟಕೋತ್ಸವವನ್ನು ರಂಗಶಂಕರದೊಂದಿಗೆ ಸಹಭಾಗಿತ್ವ ಇದ್ದು ಸಾರ್ವಜನಿಕರು ನಾಟಕಗಳ ನೋಡುವುದರ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ಭಾಳ ಕಮ್ಮಿ ನಡೀತವೆ. ಸರ್ಕಾರ ಅಥವಾ ನಾವುಗಳು ಹೆಚ್ಚು ಆಸಕ್ತಿ ಅದರಲ್ಲಿ ವಹಿಸೋದಿಲ್ಲ ಅಂತ ಯಾವಾಗಲೂ ತಮ್ಮ ಬೇಡಿಕೆ ಇತ್ತು, ಅಳಲಿತ್ತು. ಕಳೆದ 1 ವರ್ಷದಿಂದ ನಿರಂತರವಾಗಿ ಹಲವಾರು ಗಣ್ಯ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮುಂದಿನ 5 ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ನಾಟಕೋತ್ಸವ ಅಂತ ಒಂದು ವಿಭಿನ್ನವಾದದ್ದು ಮತ್ತು ವಿಶಿಷ್ಟವಾದದ್ದ ನಾಟಕದ ಉತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಭಾಗದಲ್ಲಿ ರಂಗಭೂಮಿಯ ಪರಿಸರವನ್ನು ಸಮೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಕಲಾವಿದರಿಗೆ ಒಂದು ಉತ್ತಮವಾದಂಥ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಮೊದಲನೇ ಬಾರಿಗೆ ಈ ಭಾಗದಲ್ಲಿ ರಂಗಶಂಕರ ಶ್ರೀಮತಿ ಅರುಂಧತಿ ನಾಗ್ ಅವರು ರಂಗಶಂಕರ ಜೊತೆ ನಾವು ಅವರ ಸಹಭಾಗಿತ್ವದಲ್ಲಿ ಕಲಬುರಗಿ ಥಿಯೇಟರ್ ಫೆಸ್ಟಿವಲನ್ನು ನಾವು ಮಾಡ್ತಾ ಇದ್ದೀವಿ.
ಇದು ಫೆಬ್ರವರಿ 21ರಿಂದ 28 ತನಕ ನಡೆಯುತ್ತೆ. 3 ಬೇರೆ ಬೇರೆ ವೆನ್ಯೂಗಳಲ್ಲಿ ಈ ನಾಟಕೋತ್ಸವ ನಡೆಯುತ್ತೆ. ಮೊದಲನೇದು SM ಪಂಡಿತ್ ಮಂದಿರದಲ್ಲಿ ಫೆಬ್ರವರಿ 21ರಿಂದ 28ಗೆ 8 ದಿನ 8 ನಾಟಕಗಳನ್ನು ಪ್ರದರ್ಶನ ಮಾಡ್ತೇವೆ. ಅದು ಪ್ರತಿ ಸಂಜೆ 7 ಗಂಟೆಗೆ ಆರಂಭ ಆಗುತ್ತೆ. ಈ ಎಲ್ಲ ಯಾವ ನಾಟಕಗಳು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತಮಗೆ ಡೀಟೇಲ್ಸನ್ನು ಕೊಡ್ತೀವಿ. SM ಪಂಡಿತ್ ರಂಗಮಂದಿರದಲ್ಲಿ ಕರಿಮಾಯಿ, ಜೋ ಡೂಬಾ ಸೋ ಪಾರ್, ಮುಖ್ಯಮಂತ್ರಿ, ಪುರಾಣ ಚಾವಲ್, ಕಾಮರೂಪಿಗಳು, ಅಬೌಟ್ ರಾಮ್, ಕಾಲಚಕ್ರ, ಬಾಬ್ ಮಾರ್ಲೆ ಫ್ರಮ್ ಕೋಡಿಹಳ್ಳಿ, ಈ ನಾಟಕಗಳು SM ಪಂಡಿತ್ ರಂಗಮಂದಿರದಲ್ಲಿ ನಡೀತದೆ. ನಮ್ಮ ಕಲಬುರಗಿಯ ರಂಗಾಯಣದಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಗೆ ಮಕ್ಕಳಿಗಾಗಿ ನಾಟಕ ನಡೀತದೆ. ಇದು ಫೆಬ್ರವರಿ 22 to 27, 6 ದಿನ 6 ನಾಟಕ ಪ್ರದರ್ಶನಗಳು ಬೆಳಿಗ್ಗೆ 11 ಗಂಟೆಗಿರುತ್ತೆ. ಸರ್ಕಲ್ ಆಫ್ ಲೈಫ್, ಜಾಬ್ಲೆಸ್ ಜಾಬ್, ಚಿಪ್ಪಿ ದ ಚಿಪ್ಕಲಿ. ರಾಜ್ಯಪಾಲರಿಗೆ ಬರೆದುಕೊಟ್ಟ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಯಾವುದೇ ಅವಹೇಳನಕಾರಿ ಮಾತುಗಳು ಇರಲಿಲ್ಲ. ಅವರು ಭಾಷಣ ಓದಿ ನಿರ್ಗಮಿಸಿದ್ದು ಸರಿಯಲ್ಲ. ರಾಜ್ಯಪಾಲರದ್ದು ಸಂವಿಧಾನದ ವಿರೋಧಿ ನಡೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಾಳ್ಮೆಯಿಂದ ಭಾಷಣ ಓದಿ ನಂತರ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕಿತ್ತು. ಅವರ ವರ್ತನೆ ಸಂವಿಧಾನಕ್ಕೆ ತಕ್ಕುದಾಗಿರಲಿಲ್ಲ. ಹೀಗಾಗಿ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಹಾಗೂ ಶಾಸಕ ಶರತ್ ಬಚ್ಚೇಗೌಡ ಆಕ್ಷೇಪಿಸಿದ್ದಾರೆ. ಅವರ ಮೇಲೆ ಕ್ರಮಕ್ಕೆ ಒತ್ತಾಯಿಸುತ್ತಿರುವ ಬಿಜೆಪಿಗರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸದ ರಾಜ್ಯಪಾಲರ ಮೇಲೆ ಕ್ರಮಕ್ಕೆ ಯಾಕೆ ಒತ್ತಾಯಿಸುತ್ತಿರಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ರಾಜ್ಯಪಾಲರ ನಡೆ ಅಸಂವಿಧಾನಿಕ. ನಮ್ಮ ಭಾಷಣದಲ್ಲಿ ಅವಹೇಳನಕಾರಿಕೆ ಮಾತಿದೆಯಾ? ಸಿಎಂ ಅವರು ಮೋದಿಗೆ ನಾನು CR ಪಾಟೀಲ್ ಅವರಿಗೂ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಹಾಗೂ ಕೃಷ್ಣ ಬೈರೇಗೌಡರು ಕೇಂದ್ರಕ್ಕೆ ರಾಜ್ಯದ ಬೇಡಿಕೆಗಳ ಬಗ್ಗೆ ಕೊಟ್ಟಿರುವ ಪತ್ರಗಳ ವಿವರ ಇವೆ ಅಷ್ಟೇ ಎಂದರು. ಹಿಂದೆ ಆಯಿತು, ನಾವು ಕೊಟ್ಟಿರುವಂಥ ಭಾಷಣದಲ್ಲಿ ಯಾವುದಾದ್ರೂ ನಿಂದನೆ ಇದೆಯಾ? ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ನಾವು ಅವಹೇಳನಕಾರಿ ಪದಗಳನ್ನು ಯೂಸ್ ಮಾಡಿದ್ದೀವ? ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವೇನಾದರೂ ಮಾತನಾಡಿದ್ದೀವ? ಏನು ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋಗಿ ಲಿಖಿತ ಮೂಲಕ 1 ಸರಿ ಅಲ್ಲ 3 ಸರಿ ಕೊಟ್ಟಿದ್ದಾರೆ. ನಾನು ಹೋಗಿ CR ಪಾಟೀಲ್ ಅವರಿಗೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಏನು ಕೊಟ್ಟಿದ್ದೇನೆ, ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಕೊಟ್ಟಿದ್ದಾರೆ, ಅದೇ ತಾನೇ ಇರೋದು ಭಾಷಣದಲ್ಲಿ. ನೀವು ನೋಡಿದ್ದೀರಲ್ಲ 11 ಪ್ಯಾರ. ಏನಾದರೂ ಅದರಲ್ಲಿ ತಪ್ಪಿದೆಯಾ ಹೇಳಿ? JJMನಲ್ಲಿ 13,000 ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇದೆ. ನಾವು ಕೇಳಬಾರ್ದಾ ಹೇಳಿ? ಯಾರ ದುಡ್ಡಿದು? ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ದುಡ್ಡು. GST ಅಷ್ಟು ತೊಗೋತಾ ಇದ್ದಾರೆ ನಮ್ಮ ಹತ್ರ, ಇನ್ಕಮ್ ಟ್ಯಾಕ್ಸ್ ಅಷ್ಟು ಕಟ್ಟಿಸ್ಕೋತಾ ಇದ್ದಾರೆ ನಮ್ಮ ಹತ್ರ. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೆ ಹೆಚ್ಚು ಪಾಲು ಕೊಡೋದು ಕೇಳೋದು ತಪ್ಪ ಹೇಳಿ? 15ನೇ ಹಣಕಾಸು ಪಂಚಾಯತ್ಗಳಿಗೆ ಬಂದಿಲ್ಲ 2,500 ಕೋಟಿ ರೂಪಾಯಿ ಕೇಳೋದು ತಪ್ಪ? ನಮಗೆ ರಾಜ್ಯದ ಮೇಲೆ ಇವರೇನು ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳೋದು ತಪ್ಪ? ಇವತ್ತು VB ಗ್ರಾಮ್ಜಿ ಬಿಲ್ ಆ್ಯಕ್ಟನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ, ಕಡ್ಡಾಯ ಮಾಡಿದ್ದಾರೆ. 40% ನಮ್ಮ ಪಾಲು ಅದಕ್ಕೆ ಹೋಗ್ತಾ ಇದ್ರೆ ಸಂವಿಧಾನದ ಪ್ರಕಾರ ಕನ್ಸಲ್ಟೇಷನ್ ಆಗಬೇಕಾಗಿತ್ತು. ಕನ್ಸಲ್ಟೇಷನ್ ಮಾಡಿದಾರ ನಮ್ಮ ಹತ್ರ? ಒಂದು ವೇಳೆ ರಾಜ್ಯ ಸರ್ಕಾರಗಳು ಆ 40% ಕೊಡೋಕ್ಕೆ ನಿರಾಕರಿಸಿದ್ರೆ ಸುಪ್ರೀಂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರನ್ನು ನೇಮಕ ಮಾಡಿಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಇದು ಮಾಡ್ತದೆ, ಏನೋ ಅವರು ಒಂದು ಇಂಟರ್ವೆನ್ಷನ್ ಮಾಡ್ತಾರೆ. ಆಗಿದೆಯಾ ಅದು ಕನ್ಸಲ್ಟೇಷನ್ನು? ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಟ್ಟಾದ್ಮೇಲೆ 3 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಇದು VB ಗ್ರಾಮ್ಜಿ ಬಿಲ್ ತರ್ತಾರೆ.
ವಿಚ್ ಮ್ಯಾಂಡೇಟರಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದ ಸ್ಟೇಟ್ ಆಫ್ 40%, 3,000-4,000 ಕೋಟಿ ರೂಪಾಯಿ ಪ್ರತಿ ವರ್ಷ. ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ? ಅದನ್ನ ನಾವು ಜನರಿಗೆ ತಿಳಿಸತ್ತಪ್ಪ. ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಅವರೇ ತಾನೇ ಹೇಳಬೇಕು. ನಾವೇನು ಹೇಳಬೇಕು ನಾವು ಹೇಳ್ತೀವಿ. ಆದರೆ ರಾಜ್ಯಪಾಲರ ನಡೆ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ನಿರ್ದೇಶನದ ಮೇಲೆ ನಡೆದಿದೆ ಅಂತ ಎದ್ದು ಕಾಣುತ್ತೆ. ಒಂದು ವೇಳೆ ಈಗ 37 ಸೆಕೆಂಡು ಅಷ್ಟೇ ಮಾತಾಡಿದವರು, 37 ಸೆಕೆಂಡ್ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದ್ರು, ಕನ್ನಡಿಗರ ಸಾಮರ್ಥ್ಯವನ್ನು ಅವಮಾನ ಮಾಡಿದ್ರು. ನಮ್ಮ ಜಂಟಿ ವಿಧಾನಸಭೆ ಏನು ನಡೀತಾ ಇತ್ತು ಅದಕ್ಕೆ ಅವಮಾನ ಮಾಡಿದ್ರು. ಮತ್ತು ವಿಶೇಷವಾಗಿ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದ್ರು. ಏನು ಅವಸರ ಆಯ್ತಪ್ಪ ಹೋಗೋಕ್ಕೆ? ಏನು ಅವಸರ ಇತ್ತು? BJP ಅವರು ನಾಚಿಕೆ ಬರಬೇಕು ಅವರಿಗೆ. ಚರ್ಚೆ ಮಾಡ್ರಿ, ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳಬಾರ್ದಂತೆ ನಾವು. ಅವರಿಗೆ ಗವರ್ನರ್ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ ಅಲ್ಲ. ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ RSS ಟ್ರೈನಿಂಗಿಂದ. ಅದ್ಯಾವ ಜಗನ್ನಾಥ್ ಭವನ್ನ ಮತ್ತು ಕೇಶವ ಕೃಪಾ ಅಲ್ಲಿಂದ ನಾಗ್ಪುರಿಂದ ಇದು ಟ್ರೈನಿಂಗು. ಧ್ವಜ ಬೇಡ, ಗೀತೆ ಬೇಡ, ಸಂವಿಧಾನ ಬೇಡ. ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು? ವಾಟ್ ವಾಸ್ ದ ಹರಿ? ಗವರ್ನರ್ ಅವರು ಯಾಕೆ ಇನ್ನೂ ಒಂದು 2 ಸೆಕೆಂಡ್ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು. ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು. ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ. ಜೈ ಸಂವಿಧಾನನೂ ಓದಿಲ್ಲ. ಏನಿದು? ಇದು ಚರ್ಚೆ ಆಗಬಾರ್ದಾ? ನೀವು ಹರಿಪ್ರಸಾದ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು, ಶರತ್ ಬಚ್ಚೇಗೌಡರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರಲ್ಲ. ಫಸ್ಟ್ ಇನ್ಸಿಡೆಂಟ್ ಯಾವುದಾಗಿರೋದು? ರಾಜ್ಯಪಾಲರ ಭಾಷಣ ಓದಿಲ್ಲ, ಅದಾದಮೇಲೆ ರಾಷ್ಟ್ರಗೀತೆಗೆ ಅವರು ನಿಂತ್ಕೊಂಡಿಲ್ಲ, ಅದಾದ್ಮೇಲೆ ತಾನೇ ಹರಿಪ್ರಸಾದ್ ಅವರು ಶರತ್ ಅವರೆಲ್ಲ ಬಂದಿದ್ದು. ಅಲ್ಲಿ ತನಕ ಅವ್ರು ಇತ್ತ? ಬಿಜೆಪಿ RSS ಕೈಗೊಂಬೆಯಾಗಿದೆ. RSS ಇಲ್ಲದಿದ್ರೆ ಬಿಜೆಪಿ ಪ್ರಾದೇಶಿಕ ಪಕ್ಷಕ್ಕಿಂತಲೂ ಕಡೆ ಆಗುತ್ತಿತ್ತು. ಬಿಜೆಪಿಗೆ ಸ್ವಂತ ಬಲವಿಲ್ಲ. ಹೀಗಾಗಿ ಬಿಜೆಪಿಗೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ಸಂವಿಧಾನದ ಬಗೆಗೆ ಒಂದು ಚೂರು ಗೌರವವಿಲ್ಲ. ಕಳೆದ 2 ದಿನಗಳಿಂದ ವಿಧಾನಮಂಡಲ ಅಧಿವೇಶನದಲ್ಲಿ ಇದು ಎದ್ದು ಕಾಣುತ್ತಿದೆ ಎಂದು ಟೀಕಿಸಿದರು. ಏನು ಅವಶ್ಯಕತೆ ಇತ್ತಪ್ಪ? ಬೆಂಗಾಲ್ ಎಲೆಕ್ಷನ್ ಇದೆ ಅಂತನಾ? ಇದ್ರ ಬಗ್ಗೆ ಅವ್ರು ಏನು ಉತ್ತರ ಇಲ್ಲ. ನೋಡಿ, ಇವು BJP ಅವರು RSSನ ಕೈಗೊಂಬೆ. RSS ಇಲ್ಲ ಅಂದರೆ BJP ಪ್ರಾದೇಶಿಕ ಪಕ್ಷಗಳಿಗಿಂತ ಕನಿಷ್ಠ ಆಗುತ್ತೆ. ಬರೆದಿಟ್ಕೊಳ್ಳಿ ನೀವು. BJP ಸ್ವಂತ ಬಲ ಇಲ್ಲ, ಏನಿಲ್ಲ. ಅದಕ್ಕೆ ಅವರಿಗೆ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಗೀತೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಒಂದು ಚೂರು ಕೂಡ ಗೌರವ ಇಲ್ಲ. ಅದು ಸದನದಲ್ಲಿ ಕಳೆದ 3 ದಿನದಿಂದ ಎದ್ದು ಕಾಣ್ತಾ ಇದೆ. ಫಸ್ಟ್ ಆಯ್ತು ರೀ, ಹರಿಪ್ರಸಾದ್ ಅವರಿಗೆ ವಜಾ ಮಾಡಿ. ಏನಕ್ಕೆ? ಗವರ್ನರ್ ಹೋಗ್ತಾ ಇರಬೇಕಾದ್ರೆ ನೀವು ನ್ಯಾಷನಲ್ ಅಡ್ಡ ಹಾಕದ. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ದಿವಂಗತ ನಾಗಯ್ಯ ಸ್ವಾಮಿ ಆಲೂರ್ ಗೆಳೆಯರ ಬಳಗದ ವತಿಯಿಂದ ದಿವಂಗತ ನಾಗಯ್ಯ ಸ್ವಾಮಿ ಆಲೂರ್ ಅವರ ನಾಗಾವಿ ನಕ್ಷತ್ರ ಸಂಸ್ಕರಣೆ ಗ್ರಂಥ ಬಿಡುಗಡೆ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದಲ್ಲಿ ಹೂಡಿಕೆಗೆ ಉತ್ತಮ ಅವಕಾಶವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇದೇ ವೇಳೆಯಲ್ಲಿ ದಿವಂಗತ ನಾಗಯ್ಯ ಸ್ವಾಮಿ ಆಲೂರ್ ಅವರ ಭಾವಚಿತ್ರಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಲಾರ್ಪಣೆ ಮಾಡಿದರು. ನಂತರ ನಾಗಾವಿ ನಕ್ಷತ್ರ ಸಂಸ್ಕರಣಾ ಗ್ರಂಥ ಲೋಕಾರ್ಪಣೆ ಮಾಡಲಾಯಿತು. ನಾಗಾವಿ ನಕ್ಷತ್ರ ಸಂಸ್ಕರಣಾ ಗ್ರಂಥದ ಪ್ರಧಾನ ಸಂಪಾದಕರಾಗಿರತಕ್ಕಂಥ ಲಿಂಗಪ್ಪ ವಾಸ್ತವಿಕ ಹೇಳಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಣವನ್ನ ದಾನಿಗಳು ಮುಂದೆ ಬಂದ್ಬಿಟ್ಟು ಈ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲು ಮುಂದೆ ಬಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಈ ಹಣವನ್ನ ನಾಗಯ್ಯ ಸ್ವಾಮಿ ಸರ್ ಅವರ ಪತ್ನಿಯಾಗಿರ್ತಕ್ಕಂಥ ಸಿದ್ದಮ್ಮಗೌಡರ ಈ ಒಂದು ಅಖಂಡ ನನ್ನ ಮೇಲೆ ವಿಶ್ವಾಸ ಇದೆ. ಅದಕ್ಕೆ ವೈಯಕ್ತಿಕವಾಗಿ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಒಂದು ವೇಳೆ ವೈಯಕ್ತಿಕವಾಗಿ ಮಾತನಾಡಬೇಕಾದ್ರೆ ನಾಗೇಂದ್ರ ಸ್ವಾಮಿ ಅವರ ಬಗ್ಗೆ ನಾನು ನೋಡಿದ
ನಾನು ಅವರಿಗೆ ಖರ್ಗೆ ಸಾಹೇಬ್ ಮೊದಲನೇ ಎಲೆಕ್ಷನ್ ಇಂದ ನಾನು ನೋಡ್ತಾ ಇದ್ದೀನಿ. ಯಾವಾಗ ಖರ್ಗೆ ಸಾಹೇಬ್ ಗುರುಮಿಟ್ಕಲ್ ಬಿಟ್ಟು ಚಿತಾಪುರಿಗೆ ಬಂದರು, ಅವಾಗ ಅವರು ನಮ್ಮ ರವಿಯವರು ಕೋಲೂರವರು ಪರಿಚಯ ಆದರು. ಅವಾಗಿಂದ ಹಿಡ್ಕೊಂಡು ನಾನು ಎಮ್ಎಲ್ಎ ಆಗತ್ತಾಗಿಲ್ಲ ಅಥವಾ ನಾನು ಸಚಿವರಾಗತ್ತಾಗಿಲ್ಲ, ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂತ ಪತ್ರಕರ್ತ ಅಂತ ನಾನು ಹೇಳ್ತೇನೆ. ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ವೀಕ್ ಕಾಣಬಹುದು, ಆದರೆ ಅವರ ವಿಶ್ವಾಸ, ಅವರ ಆಲೋಚನೆ ಮತ್ತೆ ಅವರ ಒಂದು ನಾವೇನು ಕಂಪ್ಯಾಷನ್ ಅಂತೀವಿ, ಅನುಕಂಪ ಅಂತ ಹೇಳ್ತೀವಿ, ಅದು ಬಹಳ ದೊಡ್ಡ ಅವರಲ್ಲಿ ಒಂದು ಗುಣ ಇದೆ. ಇದು ಯಾಕೆ ನಾನು ಪ್ರಾಮಾಣಿಕ ಅಂತ ಇದ್ದೀನಿ ಅಂದ್ರೆ, ನಾನು ಶಾಸಕನಾದ್ಮೇಲೆ ಎಲ್ಲರೂ ಅದ್ರ ಬಗ್ಗೆ ಮಾತನಾಡಿದ್ರು. ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಸಿದ್ರು ನನಗೆ ಆಶ್ಚರ್ಯ ಆಯಿತು. ಸ್ವಾಮೀಜಿ MLA ಆದ್ಮೇಲೆ ಅವರ ಅಧ್ಯಕ್ಷರಾಗಿದ್ದರು. ನನ್ನ ಹತ್ರ ಬಂದು ಹೀಗೆ ನಾವು ಈ ಸಂದರ್ಭದಲ್ಲಿ ಹಲಕರಟಿ ಕಟ್ಟಿಮನಿ ಹಿರೇಮಠದ ಶ್ರೀ ಅಭಿನವ ಮುನೇಂದ್ರ ಶಿವಾಚಾರ್ಯರು ಸೇರಿದಂತೆ ಅನೇಕ ಮುಖಂಡರು, ಪತ್ರಕರ್ತರು, ಅಭಿಮಾನಿಗಳು, ಗೆಳೆಯರ ಬಳಗದವರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕರ್ನಾಟಕದಲ್ಲಿ ಹೂಡಿಕೆಗೆ ಉತ್ತಮ ಅವಕಾಶವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವೋಸ್ನಲ್ಲಿ ನಡೆಯುತ್ತಿರುವ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೂ ಕೈಗಾರಿಕಾ ಸಚಿವರು ಪಾಲ್ಗೊಂಡಿದ್ದು, ಕರ್ನಾಟಕದಲ್ಲಿ ಹೂಡಿಕೆಗೆ ಉತ್ತಮ ವಾತಾವರಣವಿದೆ, ಕೌಶಲ್ಯವಿರುವ ಮಾನವ ಸಂಪನ್ಮೂಲ ಲಭ್ಯತೆ ಇದೆ, ಇದಕ್ಕೆ ತರಬೇತಿಯೂ ನೀಡಲಾಗುತ್ತಿದೆ, ತರಬೇತಿ ಪಡೆದವರಿಗೆ 100% ಕೆಲಸ ದೊರೆಯುತ್ತಿದೆ ಎಂದರು. ವಿಧಾನಮಂಡಲದ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ವರದಿ ನೀಡಿರುವ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ವಿದ್ಯಮಾನಗಳ ಬಗ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಬೇಕೆಂದು ಸಂವಿಧಾನದ 176 ಮತ್ತು 163 ಪರಿಚ್ಛೇದದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರ ಕೊಟ್ಟಿರುವ ಭಾಷಣವನ್ನು ಅವರು ಓದಲೇಬೇಕು. ನಾವು ಬರೆದುಕೊಟ್ಟಿರುವುದನ್ನು ಅವರು ಬದಲಿಸುವ ಸಾಧ್ಯ ಇರುತ್ತದೆ ಎಂದರು. ಇನ್ನು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಪತ್ರ ವ್ಯವಹಾರವೆಲ್ಲ ಆಗಿದ್ರು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿಲ್ಲ ಎಂದರು. ಇಂಡಸ್ಟ್ರೀಸ್ ಮಿನಿಸ್ಟ್ರು ಡಿ.ಕೆ. ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ಲಾವೋಸ್ಗೆ, ನಾನು ಹೋಗಿಲ್ಲ. ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ವಾತಾವರಣ ಇದೆ. ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ, ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ. ಈಗ ಸ್ಕಿಲ್ ಆಗಿ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ 100% ಕೆಲಸ ಸಿಗುತ್ತೆ. ಸರ್, ಈಗ ಮೊನ್ನೆ ವಿಧಾನಸಭೆಯಲ್ಲಿ ಆದಂಥ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಕೊಡಲಿ, ಪಾಪ ಬೇಡ. ತಮ್ಮ ಕಡೆಯಿಂದ ಏನಾದ್ರು ಸರ್ಕಾರದ ಕಡೆ ನಮ್ಮ ಕಡೆ ಇದೆ, ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದ್ದಾರೆ ಅಷ್ಟೇ, ಏನು ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ 176 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 163 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಶಲ್ ಅಡ್ರೆಸ್ ಅಂತ ಶಲ್ ಅಂತ ಪದ ಉಪಯೋಗಿಸಿರೋದು. ಅದರಿಂದ ಅವರು ಮಾಡಬೇಕಾಗಿತ್ತು. ನಾಳೆನೂ ಕೂಡ ಭಾಷಣ ಮಾಡಬೇಕಾಗಿದೆ ಸರ್. ನಾಳೆನೂ ಕೂಡ ತಾವು ಬರ್ಕೊಟ್ಟ ಭಾಷಣ ನಾಳೆ ಬರ್ಕೊಡ್ತೀವಿ ನಾವು. ಬಟ್ ಅವರು ಭಾಷಣ ಮಾಡೋದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಡಿಸ್ಕ್ರಿಷನ್ ಇಲ್ಲ ಅಲ್ಲಿ. ನಾಳೆದು ಕೂಡ ತಾವು ಬರ್ಕೊಟ್ಟಿದ್ದಲ್ಲ ಸರ್? ನಾವು ಬರ್ಕೊಡ್ತೀವಿ, ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಚೇಂಜ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಗಣರಾಜ್ಯೋತ್ಸವ ಪರೇಡ್ಗೆ ಕರ್ನಾಟಕದ ಸ್ತಬ್ಧ ಚಿತ್ರ ಇಲ್ಲ, ಸೊ ರಾಜ್ಯ ಸರ್ಕಾರ ಪತ್ರವನ್ನು ಮಾಡಬೇಕಿತ್ತು ಅಂತ ಮಾತು ಬಿಜೆಪಿ ನಾವು ಕಳಿಸಿದ್ದೀವಿ. ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ಸರಿಯಾಗಿ ಪತ್ರ ವ್ಯವಹಾರ ಆಗಿಲ್ಲ ಅಂತ ಸರ್. ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರ ವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಇಟ್ ಈಸ್ ಫಾರ್ ದೆಮ್ ಟು ಚೂಸ್. ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ
ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ, ಅವ್ರು ಮಾಡಬೇಕು. ಸರ್, ನಿನ್ನೆ ಹಾಸನದಲ್ಲಿ JDS ಸಮಾವೇಶ ಆಗಿದೆ. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ವಾಲ್ಮೀಕಿ ಮಹರ್ಷಿಗಳಾಗಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಕುಲುಕೊಬ್ಬ ಶರಣರನ್ನ ಹೇಳಿಕೆಯನ್ನಾಗಲಿ ಯುಗ ಪುರುಷರು ಹುಟ್ಟಿ ಬಂದು ಸಮಾಜಕ್ಕೆ ಕ್ರಾಂತಿಯನ್ನು ಮಾಡೋದರ ಮೂಲಕ, ಸಮಾಜಕ್ಕೆ ಧರ್ಮದ ದಾರಿಯನ್ನು ತೋರಿಸೋದರ ಮೂಲಕ ಯಾವುದೇ ಜಾತಿಯಲ್ಲಿ ಹುಟ್ಟಿದೆ ಅವರು ಸಂದೇಶವನ್ನು ಕೊಟ್ಟಿರ್ತಾರೆ. ಆ ಸಂದೇಶ ಬಹಳ ಮಹತ್ವದ್ದಾಗಿದೆ. ಇವತ್ತು ನಮ್ಮ ಸ್ವತಂತ್ರದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂದೇಶ ವಿಧಾನ ಸಭೆಯಲ್ಲಿ, ಇವತ್ತು ಲೋಕಸಭೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಪದ್ಧತಿ, ಈ ಜಗತ್ತೇ ನಮ್ಮ ಭಾರತ ದೇಶನೇ ಏನಪ್ಪಂದ್ರೆ ಭಾರತದ ಸಂವಿಧಾನದ ಅಡಿಯಲ್ಲಿ ತೆಗೆದುಕೊಂಡು ಹೋಗಿ ನಾವು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಯಾಕೆ ಆಗ್ತದೆ? ಅವರಲ್ಲಿರ್ತಕ್ಕಂಥ ಶ್ರದ್ಧೆ, ಭಕ್ತಿಯಿಂದ ನಾವು ನಡೆದುಕೊಂಡು ಅವರು ಹೇಳಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡೆಯೋದ್ರಿಂದ ನಮ್ಮ ಜೀವನ ಹಸನಾಗಿ ನಾವು ಬಾಳಿ ಬದುಕಬಹುದು. ಇಲ್ಲೇ ಹೋದ್ರೆ ನಾವು ಯಾರು ಕೇಳೋದಿಲ್ಲ, ನಮ್ಮದೇ ಮಾಡಿದ್ರೆ ಏನಪ್ಪಂದ್ರೆ ಈ ಸಮಾಜ ಉಳಿತಿರಲಿಲ್ಲ. ಸಾಕಷ್ಟು ಕೊಲೆಗಡಕರು, ಪುಂಡರ ಹಾವಳಿ, ಅರಾಜಕತೆ, ಅಶಾಂತಿ, ಅಧರ್ಮ ಹೆಚ್ಚಾಗ್ತಕ್ಕಂಥ ಪರಿಸ್ಥಿತಿ ಭಾಳಷ್ಟಿತ್ತು. ಆದ ಕಾರಣ ಇವತ್ತು ಸವಿತಾ ಸಮಾಜ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವತ್ತೂ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಕಾಯಕವೇ ಕೈಲಾಸ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಕಾಯಕ್ಕೆ ಹೋಗುವವರು ಅಂದರೆ ಸವಿತಾ ಸಮಾಜದ ಜನರು. ಮನೆ ಮನೆಗೆ ಹೋಗಿ ಕಾಯಕ ಮಾಡಿ, ಕ್ಷೌರವನ್ನು ಮಾಡಿ, ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಉಪಯೋಗವನ್ನು ಮಾಡ್ತಕ್ಕಂಥ ಸಮಾಜ. ಭಾಳ ಕಷ್ಟ ಕಾಲದಲ್ಲಿ ಈ ಸಮಾಜ ಬದುಕ್ತಾ ಇತ್ತು. ಕೆಲವೊಂದು ಜನರಿಗೆ ಹೊಲಗಳಿದ್ದು ಇಲ್ಲಂತಲ್ಲ, ಕೆಲವನಿಗೆ ಏನಪ್ಪ ಅಂದ್ರೆ ಗಿನಾಮಿ ಭೂಮಿ ರಾಜರು ಕೊಟ್ಟಿರ್ತಕ್ಕಂಥದ್ದು, ಗೌಡಿಕಿದ್ದವರು ಕೊಟ್ಟಿರ್ತಕ್ಕಂಥದ್ದು, ಕೆಲವು ಜಮೀನುಗಳು ಮಾಡಿಕೊಂಡು ಕೆಲವು ಜನರು ಇದ್ದಾರೆ, ಇಲ್ಲಂತಲ್ಲ. ಒಟ್ಟಾರೆ ಭಾಳ ಕಷ್ಟದಲ್ಲಿರ್ತಕ್ಕಂಥ ಈ ಸಮಾಜ ಇವತ್ತು ಹೆಚ್ಚಿಗೆ ವಿದ್ಯಾವಂತರು ಕೂಡ ಸಿಗೋದಿಲ್ಲ. ರಾಜಕೀಯವಾಗಿ ಬೆಳೆದಿರ್ತಕ್ಕಂಥವ್ರು ಭಾಳ ಕಡಿಮೆ ಸಮಾಜ. ಇವತ್ತು ಸವಿತಾ ಸಮಾಜದ ಅಧ್ಯಕ್ಷನಾಗಿದೆ ನಮ್ಮ ಸಿನಿಮಾ ನಟನಿಂದ. ಅವ ನನ್ನ ಹಳೆ ಫ್ರೆಂಡ್. ನನಗೆ ಯಾಕೆ ಗೊತ್ತಿದೆ ಅಂದರೆ ನನ್ನ ಬಾಲ್ಯ ಸ್ನೇಹಿತ ಮಚೇಂದ್ರ ಅಂತ ಹೇಳಿ ನಮ್ಮ ಊರಲ್ಲಿ ನನ್ನ ಕ್ಲಾಸ್ಮೇಟ್, ನನ್ನ ಜೊತೆಗೆ ಇರೋನು. ಹೀಗಾಗಿ ನಂತರ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷ ಶಂಕರ್ ಕಾಳನೂರ್ ಮಾತನಾಡಿದರು. ರಥಸಪ್ತಮಿ ದಿನ, ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ಒಂದು ಮಹತ್ವವಾದಂಥ ದಿನ ಅಂತೇಳಿ ನಾವು ಹೆಮ್ಮೆಯಿಂದ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂತಂದ್ರೆ ರಥಸಪ್ತಮಿ ದಿನ ನಮ್ಮ ಸಮಾಜದ ಗುರುಗಳಾದ ಸವಿತಾ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ಪಂಡಿತ ರಂಗಮಂದಿರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಹಾಗೂ ನಮ್ಮ ಸವಿತಾ ಮಹರ್ಷಿಗಳ ಆಶೀರ್ವಾದ ಅವರ ಮೇಲೆಯಲ್ಲೇ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ನಮ್ಮ ಸಮಾಜದ ಈ ಒಂದು ಸಣ್ಣ ಸಮಾಜವನ್ನು ಗುರುತಿಸಿ ಸಮಾಜಕ್ಕೆ ಒಂದು ರಾಜಕೀಯದಿಂದ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಾಯಕರು ಬರಬೇಕಾಗಿತ್ತು. ಯಾರೂ ಕೂಡ ಬಂದಿಲ್ಲ. ಯಾಕಂತ ಇಂಥ ಸಣ್ಣ ಸಮಾಜಗಳಿಗೆ ಅವರು ಒತ್ತು ಕೊಟ್ಟರಂತಂದ್ರು ಮುಂದೆ ಬರುವಂಥ ದಿನಗಳಲ್ಲಿ ಸಮಾಜ ಕೂಡ ಇಂಥ ಸಣ್ಣ ಸಮಾಜಗಳು ಕೂಡ ಬೆಳೀತವೆ. ಇಂಥ ಸಮಾಜಕ್ಕೆ ಇಂಥ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾರೂ ಕೂಡ ನಾಯಕರು ಬಂದಿಲ್ಲ. ಆದರೂ ಕೂಡ ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ ಇವತ್ತಿನ ದಿನದಲ್ಲಿ. ಯಾಕಂತಂದರೆ ಇಂಥ ಒಂದು ಸವಿತಾ ಮಹರ್ಷಿಗಳ ಜಯಂತಿ, ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಭಾಳಷ್ಟು ಅಂದ್ಕೊಂಡಿದ್ದೆವು. ಇನ್ನೂ ಜನ ನಾಯಕರು ಬರ್ತಾರೆ. ಇವತ್ತು ಸಂಡೇ ಇದ್ದ ಕಾರಣ ಎಲ್ಲ ಉಸ್ತುವಾರಿ ಮಿನಿಸ್ಟರ್ಗಳಾಗಿರ್ಬೋದು, ಎಲ್ಲ ನಾಯಕರು ಕೂಡ ಗುಲ್ಬರ್ಗದಲ್ಲೇ ಇದ್ದಾರೆ. ಗುಲ್ಬರ್ಗದಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸವಿತಾ ಸಮಾಜದ ಒಂದು ಸಣ್ಣ ಕಾರ್ಯಕ್ರಮ ಅಂತೇಳಿ ಬರಲಿಕ್ಕಿಲ್ಲ ಅಂತೇಳಿ ನಮ್ಮ ಭಾವನೆ. ಯಾಕಂತಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಇಂಥ ಒಂದು ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು. ಯಾಕಂತಂದ್ರೆ ಸಣ್ಣ ಸಮಾಜಗಳು ಭಾಳ ಆಸೆ ಇಟ್ಕೊಂಡಿರ್ತಾರೆ. ನಾಯಕರು ಬರ್ತಾರಪ್ಪ, ನಾಯಕರು ಬಂದ್ರಂತ ನಮ್ಮ ಏನಾದರೂ ಆಸೆಗಳು ಈಡೇರ್ತಾವ ಅನ್ನೋ ಒಂದು ಭಾವನೆಯಿಂದ ನಾವು ಇವತ್ತಿನ ದಿನದಲ್ಲಿ ಭಾಳಷ್ಟು ಜನ ನಮ್ಮ ಸಮಾಜದ ಬಾಂಧವರು ಸಂಡೇ ಇದ್ದರೂ ಕೂಡ ಭಾಳಷ್ಟು ಜನ
ಬಂದಾರ ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ. ಅದಕ್ಕೆ ನಾಯಕರು ಎಲ್ಲರೂ ಬರ್ತಾರೆ ಅಂತೇಳಿ ನಾವು ತಿಳಿಕೇಸಿ ಸಮಾಜ ಜನಗಳನ್ನು ಭಾಳ ಒತ್ತಾಯಪೂರ್ವಕವಾಗಿ ಹೇಳಿದೆವು. ಯಾಕಂದ್ರೆ ಇವತ್ತು ಐತಾರ ಇದ್ರು ಕೂಡ ನಮ್ಮ ಸಮಾಜದವ್ರಿಗೆ ಯಾಕಪ್ಪ ಅಂತ ಒಂದು ಹಬ್ಬ ಇದ್ದಂಗ ಸಂಡೇ ಅಂದರು. ಅದ್ರ ಮೇಲೆ ಮರ್ದಿನೇ ಚಟ್ಟಿ ಇರೋದ್ರಿಂದ ಇವತ್ತಿನ ತನಕ ಬಹಳಷ್ಟು ಜನ ನೌಕರದವರಾಗಿರ್ಬೋದು, ಯಾರ್ಯಾರು ಪ್ರತಿಯೊಬ್ಬರಾಗಿರ್ಬೋದು ಇವತ್ತಿನ ದಿನ ನನಗೆ ದುಕಾನಕ್ಕೆ ಹೋಗಿ ಒಂದು ಚೌರವನ್ನು ಮಾಡ್ಕೊಂತ ಕೆಲಸ ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ ಇವತ್ತು ಜನ. ಅಂದ್ರೂ ಕೂಡ ನಮ್ಮ ಜನ ಇವತ್ತಿನ ಕರೆ ನಾಯಕರು ಎಲ್ಲರೂ ಬರ್ತಾರಪ್ಪ, ಉಸ್ತುವಾರಿ ಮಿನಿಸ್ಟರ್ ಬರ್ತಾರ ಅನ್ನೋ ಉದ್ದೇಶದಿಂದ ಹೆಚ್ಚಿನ ಜನ ಬಂದಿದ್ರು. ಅದಕ್ಕಾಗಿ ಮುಂದಿನ ದಿನಗಳಲ್ಲಾದರೂ ಈ ರೀತಿ ಆಗಬಾರ್ದು ಅಂತೇಳಿ ನಾಯಕರಲ್ಲಿ ನಾನೊಂದು ಕಳಕಳಿಯ ಮನವಿ ಮಾಡ್ಕೊತೀನಿ. ಅದಕ್ಕೋಸ್ಕರವಾಗಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ಪ್ರೆಸ್ ಮೀಡಿಯಾ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಎಲ್ಲ ಮೀಡಿಯಾದವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ಯಾರೇ ಒಂದು ನಾಯಕರು ಬರಲಿಲ್ಲ ಅಂದರೂ ಕೂಡ ಮೀಡಿಯಾದವರು ಎಲ್ಲರೂ ಆದಷ್ಟು ಜನ ಕೂತಕೇಸಿ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಮ್ಮ ಜೊತೆ ಸಾಥ್ ಕೊಟ್ಟಕೇಸಿ ಎಲ್ಲರೂ ಅವರ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೆವು. ಮುಂದೆ ಬರುವಂಥ ದಿನಗಳಲ್ಲಿ ನಾಯಕರು ಎಲ್ಲ ರೀತಿಯಲ್ಲಿ ಬರಬೇಕು ಅಂತ ಹೇಳ್ತಾ ನಮ್ಮ ಸವಿತಾ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಜಿಲ್ಲಾಧ್ಯಕ್ಷನಾಗಿ ಧನ್ಯವಾದಗಳು ಹೇಳ್ತೀನಿ, ಶುಭ ಕೋರ್ತೀನಿ. ನನ್ನ ಹೆಸರು ಶಂಕರ್ ಎಸ್ ಕಾಳೂರು, ಸವಿತಾ ಸಮಾಜ ಜಿಲ್ಲಾಧ್ಯಕ್ಷರು. ಜಿಲ್ಲಾಡಳಿತ ಜೈ ಸವಿತಾ, ಜೈ ಜೈ ಸವಿತಾ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ರೌಡಿ ಶೀಟರ್ಗಳ ಪರೇಡ್ ಮಾಡಲಾಯಿತು. ಕಲಬುರಗಿ ನಗರದಲ್ಲಿರುವ ಚೌಕ್ ಪೊಲೀಸ್ ಠಾಣೆಯ ಎಸಿಪಿ ನಾರ್ತ್ ಶಿವನ್ಗೌಡ ಪಾಟೀಲ್ ಹಾಗೂ ಚೌಕ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಪರೇಡ್ ಮಾಡಲಾಯಿತು. ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಅಪರಾಧದ ಕೃತ್ಯಗಳಲ್ಲಿ ಭಾಗವಹಿಸಿದ್ರೆ ಅಂತ ರೌಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗುಲ್ಬರ್ಗ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ನಾವು ಅದನ್ನ ಕಪ್ಪು ಚುಕ್ಕಾದಂಗೆ ಆಗ್ತದೆ. ಅದಕ್ಕೆ ಯಾರು ಕೂಡ ಅಂಥದ್ರಲ್ಲಿ ಭಾಗವಹಿಸಬಾರ್ದು. ಅವನು ಬಂದ, ಇವನು ಬಂದ, ಆ ರೌಡಿ ಬಂದ, ಈ ರೌಡಿ ಬಂದ, ಅವನಿಗೆ ಹೀರೋ ಮಾಡಿ, ಅವರೆಲ್ಲ ಹೀರೋಗಳಲ್ಲ. ಅವರು ಸಮಾಜದಲ್ಲಿ ಮಕ್ಕಳಿಗೆಲ್ಲ ಒಂದು ಕೆಟ್ಟ ಮಾರ್ಗಕ್ಕೆ ಎಳಿತಕ್ಕಂಥವ್ರು. ಅದರಿಂದ ಏನೂ ಇಲ್ಲ. ರೌಡಿಸಮ್ ಮಾಡಿ ಏನಾಗ್ತದೆ, ನಿಮಗೇನೋ ನೆಮ್ಮದಿ ಸಿಗ್ತದ? ಏನೂ ಸಿಗಲ್ಲ. ಯಾರು ಯಾವ ಬಂದು ಹೊಡಿತಾರ ಅಂತ ಅನ್ಸಿಕಿರ್ತದ. ಅದಕ್ಕೆ ಯಾರು ಅಂಥ ದಂಧೆ ಮಾಡಬಾರ್ದು. ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಭಿಕ್ಷೆ ಮಾಡಬೇಕು. ಆದ್ರೆ ಅಂಥ ಕೆಲಸ ಮಾಡೋಂಗಿಲ್ಲ. ತಿಳಿತಲ್ಲ? ಎಲ್ಲರೂ ಕೇಳಿರಿ, ಎಲ್ಲರೂ ಕೆಲಸ ಮಾಡ್ತಿದ್ದ ಹೇಳ್ತೀರಿ. ಎಲ್ಲರೂ ನೀಟಾಗಿರ್ಬೇಕು. ಪ್ರತಿ ತಿಂಗಳ ರೌಡಿ ಪರೇಡ್ ಮಾಡ್ತೀವಿ ನಾವು. ಬರಬೇಕು. ಮತ್ತೆ ಯಾರಾದ್ರೂ ಎಲ್ಲರೂ ಬತ್ತು ಆಲ್ರೆಡಿ ರೌಡಿ ಶೀಟ್ ಇದೆ, ಇನ್ವಾಲ್ವ್ ಆಯಿತು, ಎನ್ಕೌಂಟ್ರೆ ಈ ಥರ ದಯಮಾಡಿ ಎಲ್ಲರಿಗೂ ಮದುವೆ ಆಗಿದೆ, ಗಂಡರಿದ್ದಾರೆ, ಮಕ್ಕಳಿದ್ದಾರೆ, ಕರೆಕ್ಟಾಗಿರ್ರಿ. ಅಂತ ರೌಡಿಸ ಮಾಡಕ್ಕೆ ಹೋಗ್ಬೇಡ್ರಿ. ಆಯ್ತಾ? ಈಗ ಮತ್ತೆ ಮುಂದೆ ಇಲೆಕ್ಷನ್ಗಳು ಬರ್ತಾವ, ZPPP ಬರ್ತಾವ, ಮತ್ತು ಅಲ್ಲಿ ರೊಕ್ಕ ತೊಗೊಂಡು ಇಲ್ಲಿ ರೊಕ್ಕ ತೊಗೊಂಡು ಅಲ್ಲಿ ಡ್ರಾಮಾ ಇಲ್ಲಿ ಡ್ರಾಮಾ ಮಾಡಿದ್ರಿ ಸಾರಿ ಸುಮ್ಬಿಡಲ್ಲ ನಿಮ್ಗೆ. ಆಯ್ತಲ್ಲ? ಅದಕ್ಕೆ ಎಲ್ಲರಿಗೆ ನಮ್ಮ ಕಮಿಷನರ್ ಸಾಹೇಬರು ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಮೊನ್ನೆ ಮಾಡ್ತಾರೆ ಅವ್ರು ಎಲ್ಲರಿಗೆ. ಆಯ್ತಲ್ಲ? ಅದಕ್ಕೆ ದಯಮಾಡಿ ಏನಪ್ಪ ಎಲ್ಲರೂ ಅಲರ್ಟ್ ಆಗಿರಬೇಕು. ನಿಮ್ಮ ಕೆಲಸ ಮಾಡ್ಕೊಂಡು ನೀಟಾಗಿರ್ಬೇಕು. ಆಯ್ತಾ? ಎಲ್ಲರೂ ಅಟೆಂಡೆನ್ಸ್ ಆಯ್ತು ರೀ. ಅವ್ರ ಫೋನ್ ನಂಬರ್ ಆಯಿತು. ಒಂದೇ ಏನು ಮಾಡಬೇಕು, ರೌಡಿ ಪರೇಡ್ ರಿಜಿಸ್ಟರ್ ಅದಲ್ಲ, ಒಂದು ರಿಜಿಸ್ಟರ್ನಾಗ ಈ ರೌಡಿ ಸೀಟ್ನಾಗಲ್ಲ, ರೌಡಿ ಪರೇಡ್ ರಿಜಿಸ್ಟರ್ ಒಂದು ರಿಜಿಸ್ಟರ್ ಇರ್ತದೆ. ಅದರ ಹೆಸರು, ಡೇಟು, ಟೈಮು ತೋರಿಸಿ. ಹಾಂ, ಇವಾಗ 26 ಮಂದಿ ಬಂದರು. ಬರೀ 34 ಮಂದಿ ಬಂದಾರ. 50% ಬಂದಿಲ್ಲ. ನೆಕ್ಸ್ಟ್ ಮತ್ತೆ ಬಿಟ್ಟೆ ಇದನ್ನ ಹೇಳ್ರಿ, ಇವ್ರು ಬಿಟ್ಟೇ ಇರ್ಬೇಕು. ಇವ್ರು ಬಿಟ್ಟೇ ಇರಬೇಕು. ಯಾರು ಬರಲ್ಲ 1 ಟನ್ ಹಾಕ್ಬೇಕು, 10 ಜನ ತಿರ್ಬೇಕು. ನೆಕ್ಸ್ಟ್ ಏನಪ್ಪ, ನೆಕ್ಸ್ಟ್ ಮೀಟಿಂಗ್ ಮಾಡಬೇಕು. ವರ್ಷಸ್ ಕಂಟಿನ್ಯೂ ಮಾಡಿದ್ರೆ ಇವ್ರು ನಮ್ಮ ಕಂಟ್ರೋಲ್ದಾಗ ಇರ್ತಾಳೆ. ಇಲ್ಲ ಅಂದರೆ ಮತ್ತೆ ಭಾಳ ಬಿಡ್ತಾರೆ. ತಿಂತಲ್ಲ ಅಂಥದ್ದು ಮಾಡಿ ಅವೇನು ಉಪಯೋಗ ಇಲ್ಲ. ಮೊದಲು ಮಾಡಿದ್ರೆ ಎಷ್ಟೋ ಸಫರ್ ಆಗಿರಿ. 10 ವರ್ಷಗಳ ಅಂಥವೆಲ್ಲ ಬಿಟ್ಟು ಬಿಡ್ರಿ. ಯಾರ ಬಂದು ಹೊಡೆದು ಒಕ್ಕಡೆ ಮರ್ಡರ್ ಮಾಡಿ ಹೋಗ್ತಾರ. ತಿಂತಲ್ಲ? ದುಡಿರಿ, ದುಡಿದು ಜೀವನ ಮಾಡಿರಿ. ಪಿಕ್ಚರ್ನ ನೋಡ್ತಿರಲ್ಲ, ರೌಡಿಸಮ್ ಮಾಡಿ ಆಮೇಲೆ ಮಣ್ಣಾಗಿದ್ದು ಲಾಸ್ಟಿಗೆ ಮಣ್ಣೆ. ಯಾರ ಕೇಳಲ್ಲ, ಅವಾಗ ಸತ್ತು ಹೋಗ್ಬೇಕು. ಯಾರು ಬಂದು ಹೊಡೆದು ಹೋಗ್ತಾರ. ತಿಂತಲ್ಲ?
ಇದರ ಒಂದಿಷ್ಟು ಮಂದಿ ಆ್ಯಕ್ಟಿವ್ ಇದ್ದೀರಿ, ಅವ್ರಿಗೆ ಮಾತ್ರ ನಾವು ನಜರ್ ಇಟ್ಟಿರ್ತೀವಿ. ಮತ್ತು ಏನಾದ್ರು ಗೊತ್ತಿಲ್ಲ ಹಂಗೆ ಮಾಡ್ತೀವಿ ನಾವು, ಗೊತ್ತಿಲ್ಲ. ಬರೀ ಫೋಟೋ ತೆಗೀರಿ, ಈ ಕಡೆ ಬರ್ರಿ, ಬಾರಪ್ಪ ಆ ಕಡೆ ಕಂಡಿದ್ದೀರಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸರ್ಸಂಬ ಗ್ರಾಮದಲ್ಲಿ 1999-2000 ಇಸ್ವಿಯ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಶಾಸಕ ಬಿಆರ್ ಪಾಟೀಲ್ ಮತ್ತು ಶ್ರೀಮಾನಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಹಾಗೂ ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅಧಿಕೃತವಾಗಿ ಚಾಲನೆ, ಸಸಿಗೆ ನೀರು ಮೂಲಕ ನೀವೆಲ್ಲ ಸುದೈವಿಗಳು. ನಾನು ಇದೇ ಊರಲ್ಲಿ 4ನೇ ತನ ಓದಿದ್ದೇನೆ. ನಾವು ಓದುವಾಗ ಒಂದೇ ಒಂದು ರೂಮ್ ಇತ್ತು, ಅದು ಚೌಡಿ. ಒಬ್ಬರೇ ಒಬ್ರು ಶಿಕ್ಷಕರಿದ್ರು. 4ನೇ ತರಗತಿವರೆಗೆ ಮಾತ್ರ ಶಾಲೆ ಇತ್ತು. ಆ ಕಾರಣಕ್ಕಾಗಿ ನಾವು ಸುದೈಗಳು, ಇಂಥ ಒಳ್ಳೆ ಕಟ್ಟಡ ಇದೆ, ಒಳ್ಳೆ ಶಿಕ್ಷಕರಿದ್ದಾರೆ, ಆಟದ ಮೈದಾನ ಇದೆ, ಮತ್ತು ಎಲ್ಲ ಕಂಪ್ಯೂಟರ್ಗಳಿದ್ದಾವೆ, ಬಹಳಷ್ಟು ಸವಲತ್ತುಗಳು ಸರ್ಕಾರ ಕೊಡ್ತಾ ಬಂದಿದೆ. ಇದರ ಲಾಭವನ್ನು ಕೂಡ ನೀವು ಪಡಿತಾ ಇದ್ದೀರಿ. ಅನೇಕ ಶಿಕ್ಷಕರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು, ಹಳೆ ನೆನಪುಗಳು ಮೆಲ್ಲಕ್ಕೆ ಹಾಕಿದ್ರು. ಇದು ನೀವು ಕೂಡ ನಿಮ್ಮ ಜೀವನದಲ್ಲಿ ಮರೆಯಲಾರದಂತ ಒಂದು ಘಟನೆ. ನೀವು ಮುಂದೆ ಈ ಶಾಲೆಯಲ್ಲಿ ಕಲಿತು ಓದ್ತಿರಲ್ಲ, ನೀವು ಕೂಡ ಒಂದು ದಿವಸ ಬಂದು ನಿಮ್ಮ ಶಿಕ್ಷಕರಿಗೆ, ಗುರುಗಳಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಮಾಡ್ತಿರಲ್ಲ? ಒಳ್ಳೆ ಪರಂಪರೆ ಇದು. ಯಾರು ಗುರುಗಳು ನಿಮ್ಮನ್ನ ಕಲಿಸಿರ್ತಾರೆ, ನಿಮ್ಗೆ ದಾರಿ ತೋರಿಸಿರ್ತಾರೆ, ನಿಮ್ಗೆ ದೀಪವಾಗಿರ್ತಾರೆ, ಅವರಿಗೆ ಒಂದ್ಸಲ ಕರೆದು ಅಭಿನಂದನೆ ಸಲ್ಲಿಸೋದು, ಅವರ ಆಶೀರ್ವಾದ ಪಡೆಯೋದು ಬಹಳ ಅತ್ಯಂತ ಅವಶ್ಯಕತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮ ಸದಾ ಎಲ್ಲ ಕಡೆ ನಡೀತಾ ಇರಲಿ ಮತ್ತು ಇವತ್ತಿನ ಹೊಸ ಜೀವನದ ಬದುಕನ್ನು ನೀವೆಲ್ಲರೂ ಕಲಿತುಕೊಳ್ಬೇಕು ಅಂತ ಹೇಳ್ತಾ, ಇವತ್ತು ಬಹಳ ನೋವಿನಿಂದ ಹೇಳ್ತೇನೆ, ಯಾರ ಮಾತು ಯಾರು ಕೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಗುರುಗಳ ಮಾತು ಶಿಷ್ಯರು ಕೇಳೋದಿಲ್ಲ, ಶಿಕ್ಷಕರ ಮಾತು ಮಕ್ಕಳು ಕೇಳೋದಿಲ್ಲ, ನಮ್ಮ ಮಾತು ನಮ್ಮ ಪಕ್ಷ. ಇದೇ ವೇಳೆಯಲ್ಲಿ ಗುರುವಂದನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಸಾತಲಿಂಗ ಪೊಲೀಸ್ ಪಾಟೀಲ್, ಪ್ರೌಢಶಾಲೆಯ ಮುಖ್ಯ ಗುರು ಭಾಗ್ಯಜ್ಯೋತಿ ವಿಶ್ವಕರ್ಮ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯ ಮೇಲೆ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ವಿದ್ಯಾಶ್ರೀ ಹಳೆ, ಮಲ್ಲಿಕಾರ್ಜುನ್ ಬಂಕಾಪುರ್, ಮಡಿವಾಳಪ್ಪ ಬಿರಾದರ್, ದೀಪಕ್ ಕುಲಕರ್ಣಿ, ಮೀನಾಕ್ಷಿ, ಸಿದ್ದರಾಮಪ್ಪ, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.